ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತಿನ ದಿವಸ ನಗರದ ಪತ್ರಿಕಾ ಭವನದಲ್ಲಿ 2021ರಿಂದ 24ರವರೆಗೆ ಆಡಳಿತ ಮಂಡಳಿ ಸದಸ್ಯರಿಗೆ ಬೀಳ್ಕೊಡೋ ಸಮಾರಂಭ ಹಾಗೂ 2024ರಿಂದ 27ರವರೆಗೆ ಅವಿರೋಧವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸಲಹೆಗಾರರಿಗೆ ಇವತ್ತಿನ ದಿವಸ ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಒಂದು ಸಂಘದಲ್ಲಿ ಹೆಚ್ಚಿನ ರೀತಿ ಕೆಲಸ ಮಾಡಲು ಒಂದು ಪ್ರಮಾಣ ಕೊಟ್ಟು ಅವರಿಗೆ ಅವಕಾಶವನ್ನು ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಿರ್ವಹಿಸಿತು. ಮತ್ತು ಈ ಕಾರ್ಯಕ್ರಮ ಆದ ನಂತರ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಬೆಂಗಳೂರಿನ ಕರ್ನಾಟಕ ಛಾಯಾಚಿತ್ರ ಸಂಘದ ವತಿಯಿಂದ ಒಂದು ವರ್ಕ್ಶಾಪನ್ನು ಮಾಡಿದ್ದೇವೆ. ಕಾರ್ಯಾಗಾರ ಎಲ್ಲ ಫೋಟೋಗ್ರಾಫರ್ ಹೆಲ್ಪ್ ಮಾಡೋಕ್ಕೆ ಅದು ಕೂಡ ಇವಾಗ ನಗರದ ಪತ್ರಿಕಾ ಭವನದಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲ ನಮ್ಮ ಛಾಯಾಗ್ರಾಹಕ ಜಿಲ್ಲಾದಿಂದ ಮತ್ತು ತಾಲೂಕಿನಿಂದ ನಗರ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತು ಇದೇ ತಿಂಗಳ ಏಪ್ರಿಲ್ 11, 12, 13ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ DG ಇಮೇಜ್ ಅಂತ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಸಹಸ್ರ ಜನ ನಮ್ಮ ಜಿಲ್ಲೆಯಿಂದ ಮತ್ತು ತಾಲೂಕಿನ ಎಲ್ಲರೂ ಕೂಡಿ ಹೋಗಿ ಒಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಬರೋಣ ಅಂತ ಎಲ್ಲ ಛಾಯಾಗ್ರಾಹಕರಲ್ಲಿ ಮನವಿ ಮಾಡುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಫೋಟೋ ಜಿಲ್ಲಾಧ್ಯಕ್ಷರು, ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಸಂಘ. ನಮಸ್ಕಾರ. ನಾನು ನಂದಕುಮಾರ್ ಶರಣಪ್ಪ ಜಾಕ್ನಳ್ಳಿ, ಗುಲ್ಬರ್ಗಾ ಫೋಟೋಗ್ರಾಫರ್ ಅಸೋಸಿಯೇಷನ್ನ ನೂತನ ಖಜಾಂಚಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೇನೆ. ಇಂದು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮುಂದಿನ 3 ವರ್ಷದವರೆಗೆ ನಮ್ಮನ್ನು ಅಧಿಕಾರಕ್ಕೆ ತಂದಂಥ ಎಲ್ಲ ಗುಲ್ಬರ್ಗಾ ಫೋಟೋಗ್ರಾಫರ್ಗೆ ಧನ್ಯವಾದವನ್ನು ಹೇಳುತ್ತಾ, ಅದೇ ತರಹ ಇವತ್ತೊಂದು ದಿನ KPIಯಿಂದ